ಕರ್ಕರಾಶಿ ಸ್ತ್ರೀಯರಿಗೆ ಬಹಳ ಒಳ್ಳೆಯ ಬದಲಾವಣೆ. ಈ ಹಿಂದೆ ಹೇಳಿದ್ದೆ, ಸ್ತ್ರೀಯರು ವೃದ್ಧರು ಕರ್ಕರಾಶಿಯವರಿಗೆ ಸ್ವಲ್ಪ ದೋಷಕರವಾಗಿರ್ತಕ್ಕಂಥದ್ದು ನೋಡಿಕೊಳ್ಬೇಕು. ಮಕ್ಕಳು, ಸ್ತ್ರೀಯರು, ವೃದ್ಧ ರೋಗಿಗಳು ಇವರಿಗೆಲ್ಲ ಬಹಳ ದೋಷಕರವಾಗಿರ್ತಕ್ಕಂಥ ಅಷ್ಟಮ ಶನಿ ಇದ್ದದ್ದು. ಈಗ ಸ್ತ್ರೀಯರಿಗೆ ವಿಶೇಷ ಶುಭ, ಕರ್ಕರಾಶಿಯವರಿಗೂ ಶುಭ ಇದೆ. ಎಲ್ಲರಿಗೂ ಅಷ್ಟಮ ಶನಿ ದೋಷ ಪರಿಹಾರ ಆಗ್ತದೆ. ಇವರಿಗೂ ಕೂಡ ದೇಶ ವಿದೇಶಗಳ ವ್ಯಾಪಾರದಲ್ಲಿ ಇರ್ತಕ್ಕಂಥವರು, ಬಂಧು ಮಿತ್ರರು ವಿದೇಶದಲ್ಲಿ ಇರ್ತಕ್ಕಂಥವರು ವಾಪಸ್ ಬರ್ತಕ್ಕಂಥದ್ದು, ಇಲ್ಲಿನವರು ಪುನಃ ಯಾವುದೋ ವ್ಯವಹಾರದ ಮೇಲೆ, ಬೇರೆ ಕೆಲಸದ ಮೇಲೆ ವಿದೇಶಕ್ಕೆ ಹೋಗ್ತಕ್ಕಂಥದ್ದು, ಈ ರೀತಿಯ ಫಲಗಳು ಕೂಡ ಶನಿಯು ಮುಂದೆ ಹೋಗುವುದರಿಂದ ಬರ್ತದೆ. ಅಷ್ಟಮದಲ್ಲಿ ಇರ್ತಕ್ಕಂಥ ರಾಹುವಿನ ವರ್ಷವೂ ಇದೇ ಆಗಿರುತ್ತೆ. ಮೇ ನಂತರ ಅದನ್ನು ರಾಹು ಮತ್ತು ಶನಿಯ ಸಂಸರ್ಗ ದೋಷ ಅಂತ ಯುಗಾದಿಯ ಫಲದಲ್ಲಿ ಪ್ರತ್ಯೇಕವಾಗಿ ಹೇಳ್ತೇನೆ. ಈಗ ಈ ಕಾರ್ಯಕ್ರಮದ ವಿಶೇಷ ಶನಿಯು ಮೀನರಾಶಿಗೆ ಹೋಗ್ತಕ್ಕಂತಹ ವಿಶೇಷ ಮಾತ್ರ ಆಗಿರೋದರಿಂದ ಈ ಎಲ್ಲ ವಿಷಯಗಳಲ್ಲಿ ಆರೋಗ್ಯ ಸ್ತ್ರೀಯರಿಗೆ ಮತ್ತು ಪುರುಷರಿಗೂ ವಿಶೇಷವೇ. ಸ್ತ್ರೀಯರಿಗೆ ಹೆಚ್ಚು ಶುಭ, ಕರ್ಕರಾಶಿ ಚಂದ್ರನ ಮನೆ ಆದ್ದರಿಂದ. ಹಾಗಾಗಿ ವ್ಯಾಪಾರ ವ್ಯವಹಾರಗಳು ಅಭಿವೃದ್ಧಿ ಆಗ್ತಕ್ಕಂಥದ್ದು, ಕುಟುಂಬದಲ್ಲಿರ್ತಕ್ಕಂಥ ಕೆಲವು ವ್ಯಾಜ್ಯಗಳು ಕೂಡ ಪರಿಹಾರ ಆಗ್ತದೆ. ಮತ್ತು ಕೆಲವು ಗಂಭೀರವಾಗಿರ್ತಕ್ಕಂತಹ ಅನಾರೋಗ್ಯ ಸಮಸ್ಯೆಗಳಲ್ಲಿ ಇರ್ತಕ್ಕಂಥವ್ರಿಗೆ, ಇನ್ನೂ ಆಯಸ್ಸು ಇರ್ತಕ್ಕಂಥವರಿಗೆ ಬೆಟರ್ ಆಗ್ತದೆ, ಸ್ವಲ್ಪ ಹುಷಾರಾಗ್ತಾರೆ. ಸೊ ಒಂದು ಪಾಸಿಟಿವ್ ಆಗಿ ತಗೊಳ್ತಕ್ಕಂಥ ಒಂದು ಎಲ್ಲ ಸಾಧ್ಯತೆಗಳು ಕೂಡ ಕರ್ಕರಾಶಿಯವರಿಗೆ ಶನಿಯ ಮೀನರಾಶಿಯ ಬದಲಾವಣೆಯಿಂದ ಆಗ್ತದೆ. ದುರ್ಗಾದೇವಿಯ ಪೂಜೆಯನ್ನು, ಅಲಂಕಾರ ಸೇವೆಯನ್ನು, ಸ್ತೋತ್ರ ಸೇವೆಯನ್ನು ವಿಶೇಷವಾಗಿ ಆಗಾಗ ಮಾಡ್ತಾ ಇರತಕ್ಕಂಥದ್ದು ಬಹಳ ಒಳ್ಳೆಯದು.